700 ರೂಪಾಯಿ ಬಂಡವಾಳದಿಂದ ಪ್ರಾರಂಭ ಮಾಡಿ ಪ್ರತಿದಿನ 1,000 ರೂಪಾಯಿ ಲಾಭನೇ ಗಳಿಸಬಹುದು. 3ರಿಂದ 4 ಗಂಟೆ ಕೆಲಸ ಇರುತ್ತೆ ಅಷ್ಟೇ. ಅದು ಕೂಡ ಯಾವುದೇ ರಿಸ್ಕ್ ಇರಲ್ಲ. ಹೀಗೆ ಬೇಡಿಕೆ ಅಂತೂ ಯಾವಾಗಲೂ ಕಡಿಮೆ ಆಗಲ್ಲ. ನಿಮ್ಮ ಅಕ್ಕಪಕ್ಕನೆ ಕೊಟ್ಕೊಂಡು ಹಣ ಮಾಡ್ಕೊಬಹುದು. ನಿಮ್ಮ ಕೆಲಸದ ಜೊತೆನಲ್ಲೇ ಪಾರ್ಟ್ ಟೈಮ್ ಆಗಿ ಕೂಡ ಇದನ್ನ ಮಾಡ್ಕೊಬಹುದು. ಮಹಿಳೆಯರು ಕೂಡ ಇದನ್ನ ಮಾಡಬಹುದು. ಮಿಷಿನ್ ಅವಶ್ಯಕತೆ ಇಲ್ಲ, ಮನೆಯಿಂದನೇ ಇದನ್ನ ಪ್ರಾರಂಭ ಮಾಡಬಹುದು. ಈ ಬಿಸ್ನೆಸ್ ಐಡಿಯಾ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಪ್ರತಿಯೊಬ್ರು ಇಷ್ಟಪಡುವಂತಹ ಎಲ್ಲಾ ಕಡೆ ಓಡುವಂತಹ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಪ್ರತಿಯೊಬ್ರು ಕೂಡ ಇದನ್ನ ಇಷ್ಟಪಡ್ತಾರೆ. ಜಾಸ್ತಿ ತಡ ಮಾಡಲ್ಲ. ಅದು ಯಾವ ಬಿಸ್ನೆಸ್ ಅಂತ ಹೇಳಿದ್ರೆ ಪಾಪ್ಕಾರ್ನ್ ಬಿಸ್ನೆಸ್. ಹೌದು, ಪಾಪ್ಕಾರ್ನ್ ಅಂತೂ ಹೆಲ್ತ್ಗೂ ಕೂಡ ಒಳ್ಳೆಯದು, ಜೊತೆಗೆ ತುಂಬಾ ದೊಡ್ಡ ಮಾರ್ಕೆಟ್ ಇದೆ. ಇದಕ್ಕೆ ಬೇಡಿಕೆ ಅಂತೂ ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಇದನ್ನ ನೀವು ಕಡಿಮೆ ಬಂಡವಾಳದಿಂದ ಕೂಡ ಶುರು ಮಾಡಬಹುದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದನ್ನ ಮಾಡೋದಕ್ಕೆ ಮಿಷಿನ್ ಬೇಕಾ ಅಥವಾ ಬೇಡವಾ ಅಂತ ನಿಮ್ಗೆ ಕ್ವಶನ್ ಇರ್ಬೋದು. ನಾನು ಹೇಳ್ಕೊಡುವಂತಹ ಈ ಮೆಥಡ್ ಅಲ್ಲಿ ಸ್ಟಾರ್ಟಿಂಗ್ ಮಾಡುವಾಗ ಮಿಷಿನ್ ಬೇಡ. ಆಮೇಲೆ ನಿಮ್ಗೆ ಇಂಪ್ರೂವ್ ಆಗ್ತಾ ಆಗ್ತಾ ಲಾಭ ಜಾಸ್ತಿ ಆದ್ಮೇಲೆ ನೀವು ಮಿಷಿನ್ ನ ತಗೊಬಹುದು. ಸ್ಟಾರ್ಟಿಂಗು ಮನೆಯಲ್ಲಿರುವಂತಹ ಕುಕ್ಕರ್ ಅಥವಾ ತವಾ ಇದ್ರ ಮುಖಾಂತರ ನೀವು ಇದನ್ನ ಮಾಡ್ಕೊಬಹುದು. ಆಮೇಲೆ ನೀವು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಆಗ್ತಾ ಬಿಸ್ನೆಸ್ ಒಂದು 10,000 ರೂಪಾಯಿಗೆಲ್ಲ ಒಳ್ಳೆ ಮಷಿನ್ ಬರುತ್ತೆ ಪಾಪ್ಕಾರ್ನ್. ಅದನ್ನ ತಗೊಂಡು ಗಂಟೆಗೆ 5 kg ವರೆಗೂ ಕೂಡ ಅದರಲ್ಲಿ ಪ್ರೊಡಕ್ಷನ್ ಮಾಡ್ಕೊಬಹುದು. ಸ್ಟಾರ್ಟಿಂಗು ಯಾವುದು ಬೇಡ, ಸಿಂಪಲ್ ಆಗಿ ಶುರು ಮಾಡಿ. ಓಕೆ, ಬಿಸ್ನೆಸ್ಗೆ ಬೇಕಾಗುವಂತಹ ಐಟಮ್ಗಳು ಪಾಪ್ಕಾರ್ನ್ ಬೀಜಗಳು ಬೇಕಾಗುತ್ತೆ, ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಚಾಟ್ ಮಸಾಲೆಗಳು ಬೇಕಾಗುತ್ತೆ, ಜೊತೆಗೆ PP ಕವರ್ಗಳು, ಆಮೇಲೆ ಒಂದು ದೊಡ್ಡ ಫುಲ್ ಪ್ಯಾಕೇಜ್ ನ ಮಾಡಕ್ಕೆ ಒಂದು ದೊಡ್ಡ ಕವರ್ ಬೇಕು. ಅಂಗಡಿಗಳೆಲ್ಲ ಆಲ್ರೆಡಿ ನೀವು ನೋಡಿರ್ತೀರಾ. ಪ್ರತಿ ಒಂದು ಅಂಗಡಿಗಳಲ್ಲೂ ಸಿಗುತ್ತೆ. 10 ರೂಪಾಯಿ ಪ್ಯಾಕೇಜಿಂಗ್ ಮಾಡ್ತಾ ಇರ್ತಾರೆ. ಒಂದು ದೊಡ್ಡ ಪ್ಯಾಕೇಜ್ ಅಲ್ಲಿ ಹಾಕೊಂಡು ನೇತಾಕೊಂಡಿರ್ತಾರೆ. ಇದೇ ಕಾನ್ಸೆಪ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. PP ಕವರ್ ನ ತಗೊಳ್ಳುವಾಗ ಇವಾಗೆಲ್ಲ ಗಂಭೀರವಂತಹ PP ಕವರ್ಗಳೇ ಬರುತ್ತೆ. ಚಿಕ್ಕದು 4 ಇಂಚಿಗೆ 6 ಇಂಚು ಅಥವಾ 4 ಇಂಚಿಗೆ 8 ಇಂಚು ಈ ರೀತಿ PP ಕವರ್ ಬರುತ್ತೆ. ಅಮೆಝಾನ್ ಅಲ್ಲೂ ಸಿಗುತ್ತೆ. ಫಿಲ್ ಮಾಡ್ಕೊಳ್ಳಿ. ಆ ಗಮ್ನ ತೆಗೆದ್ಬಿಟ್ಟು ಅಂಟಿಸ್ಕೊಳ್ಳೋದು. ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ರೆ ತುಂಬಾ ಸಿಂಪಲ್. ಇದಕ್ಕೆ ಏನು ಯಾವುದೇ ವಿದ್ಯೆ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಪಾಪ್ಕಾರ್ನ್ ಕಾಳುಗಳನ್ನ ನಾವು ಹಾಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂತು ಅಂತ ಹೇಳಿದ್ರೆ ಅದಾಗದೇನೆ ಪಾಪ್ಕಾರ್ನ್ಗಳು ಹೊರಗಡೆ ಬರುತ್ತೆ. ನೋಡ್ಕೊಳ್ಳಿ, ಇದರಲ್ಲಿ ಕೆಲವೊಂದು ಫ್ಲೇವರ್ಸ್ಗಳು ಕೂಡ ಬರುತ್ತೆ. ನೀವು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ ತಿಳ್ಕೊಂಡು ನೀವು ಕೂಡ ಈ ಮೂವಿ ಥಿಯೇಟರ್ಗಳಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ತುಂಬಾ ವೆರೈಟೀಸು ಕೂಡ ಮಾಡ್ಬೋದು. ಅದು ನಿಮ್ಮ ಒಂದು ಟ್ಯಾಲೆಂಟಿಗೆ ಬಿಡ್ತೀನಿ. ಬೇಸಿಕಲಿ ಮಾಡುವಾಗ ಸಿಂಪಲ್ ಆಗೇ ಮಾಡಿ. ಅಥವಾ ನಮಗೆಲ್ಲ ಚೆನ್ನಾಗಿ ಗೊತ್ತು ಪಾಪ್ಕಾರ್ನ್ ಬಗ್ಗೆ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಟೇಸ್ಟಿಯಾಗಿ ವಿಭಿನ್ನವಾಗಿ ಕೂಡ ಮಾಡಿಕೊಂಡು ನಿಮ್ಮದು ಬ್ರ್ಯಾಂಡಿಂಗ್ನ ನೀವು ಮಾಡ್ಕೊಬೋದು. ನೆಕ್ಸ್ಟ್ ನೀವು ಇದನ್ನ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಯಾವ ರೀತಿ ಸೇಲ್ ಮಾಡಬೇಕು ಅಂತ ನೋಡೋಣ. ಇಲ್ಲಿದಾಗಿ ನಾನು ಹೇಳ್ಕೊಡ್ತಾ ಇರುವಂತಹ ಮೆಥಡ್ ಅಲ್ಲಿ ನಿಮಗೆ 1,000 ರೂಪಾಯಿ ಪ್ರತಿದಿನ ಲಾಭ ಗಳಿಸಬೇಕು ಅಂತ ಹೇಳಿದ್ರೆ ನಿಮಗೆ ಬೇಕಾಗುವುದು 7 kg ಕಾರ್ನ್ ಸೀಡ್ಸ್ ಗಳು ಬೇಕಾಗುತ್ತೆ. ಇದಕ್ಕೆ ಇಂಡಿಯಾ ಮಾರ್ಟ್ ಅಲ್ಲಿ ನೀವು ಹೋಗ್ತು ಅಂತ ಹೇಳಿದ್ರೆ 1 kgಗೆ 17 ರೂಪಾಯಿಂದ ಶುರುವಾಗುತ್ತೆ. 20 ರೂಪಾಯಿ, 25 ರೂಪಾಯಿ, 30, 40 ಈ ತರ ತರಾವರಿ ಎಲ್ಲ ಇದೆ. ಅಲ್ಲಿ ಹೋಗಿ ತಗೋಬೇಕು. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಹೋಗ್ತು ಅಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ ಇಷ್ಟೇ ಸಾಕು, ಇದರಿಂದನೇ ನೀವು ಶುರು ಮಾಡಿ. ಬಟ್ 17-20 ರೂಪಾಯಿದೆಲ್ಲ ಬೇಡ. ನಾನು ಹೇಳ್ಕೊಡೋ ಮೆಥಡ್ ಅಲ್ಲಿ ಒಂದು 40 ರೂಪಾಯಿ ಕ್ವಾಲಿಟಿ ತಗೊಳ್ಳಿ, ಚೆನ್ನಾಗಿರುತ್ತೆ, ಸಾಕು ಅಷ್ಟೇನೆ. ಅದರಿಂದನೇ ನೀವು ಮಾಡ್ಕೊಳ್ಳಿ. 7 kgಗೆ 40 ರೂಪಾಯಿ ಅಂದ್ರೆ 280 ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ 4 ಲೀಟರ್ ಆಯಿಲ್ ಸಾಕು, ಚಾಟ್ ಮಸಾಲಗಳು ಮತ್ತೆ PP ಕವರ್ಗಳಂತ ಹೇಳಿದೀನಿ. 7 kgಗೆ ನಿಮಗೆ ಒಂದು 250 PP ಕವರ್ಗಳು ಬೇಕಾಗುತ್ತೆ. ಒಂದು PP ಕವರ್ಗೆ 1 ರೂಪಾಯಿ ಅಂತಾನೆ ತಿಳ್ಕೊಂಡ್ರು 250 PP ಕವರ್ಗೆ 250 ರೂಪಾಯಿ ಬೇಕಾಗುತ್ತೆ. ಇನ್ನು ದೊಡ್ಡ PP ಕವರ್ಗೆ 20 ರೂಪಾಯಿ. ಅಲ್ಲಿಗೆ 280 ರೂಪಾಯಿ ಕಾರ್ನ್ಗಳಿಗಾಯ್ತು, 20 ರೂಪಾಯಿ ದೊಡ್ಡ PP ಕವರ್ಗಾಯ್ತು, 300 ರೂಪಾಯಿ ಆಯ್ತು. ಇನ್ನು ಚಿಕ್ಕ ಚಿಕ್ಕ PP ಕವರ್ಗಳು 10 ರೂಪಾಯಿ ಪ್ಯಾಕೇಜ್ ಫಿಲ್ ಮಾಡ್ತಿರಲ್ಲ ಅದಕ್ಕೆ 250 ಕವರ್ಗಳು, ಟೋಟಲಿ 250 ರೂಪಾಯಿ ಆಯಿತು. ಅಲ್ಲಿಗೆ 300 ಪ್ಲಸ್ 250 ರೂಪಾಯಿ ಆಯಿತು. 100 ರೂಪಾಯಿ ಪೆಟ್ರೋಲ್ಗೆ ಅಂತ ಇಟ್ಕೊಳ್ಳೋಣ, 50 ರೂಪಾಯಿ ಎಕ್ಸ್ಟ್ರಾ ಖರ್ಚು ಅಂತ ಇಟ್ಕೊಳ್ಳೋಣ. ಸೊ ಓವರ್ ಆಲ್ 700 ರೂಪಾಯಿ ಆಯಿತು. ಸೊ ಬಂಡವಾಳ 700 ರೂಪಾಯಿ ಅಂತ ಅದಕ್ಕೆ ಹೇಳಿದ್ದು ನಾನು. ಇವಾಗ ಈ ಬಂಡವಾಳದಿಂದ ಶುರು ಮಾಡಿದ್ರೆ ನಿಮ್ಗೆ ಎಷ್ಟು ಪ್ಯಾಕೇಜಿಂಗ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. 7 kg ಕಾಳುಗಳಿಗೆ ನಿಮಗೆ 1 kg ಕಾಳಿಗೆ 30 ರೂಪಾಯಿ ಪ್ಯಾಕೆಟ್ಗಳನ್ನ ರೆಡಿ ಮಾಡ್ಕೋಬಹುದು. 10 ರೂಪಾಯಿ ಮಾರಾಟ ಮಾಡುವಂತಹ ಒಂದು ಪಾಪ್ಕಾರ್ನ್ ಪೌಚ್ಗೆ 30 ಗ್ರಾಮ್ ಹಿಡಿಯುತ್ತೆ ಪಾಪ್ಕಾರ್ನ್. ಅಲ್ಲಿಗೆ 1 kgಗೆ 35 ಪ್ಯಾಕೆಟ್ಗಳಾಗುತ್ತೆ, 35 ಪೌಚ್ಗಳಾಗುತ್ತೆ. 7 kgಗೆ ನಿಮಗೆ 245
ಪೌಚಸ್ಗಳು ರೆಡಿ ಆಗುತ್ತೆ. ನಾನು ಹೇಳ್ಕೊಡ್ತಾ ಇರೋದ್ರಲ್ಲಿ ಬರೀ 10 ರೂಪಾಯಿ ಪಾಪ್ಕಾರ್ನ್ ಮಾತ್ರನೇ ಮಾಡಿ, ಬೇರೆ ಯಾವುದು ಬೇಡ. 10 ರೂಪಾಯಿ ಒಂದೇ ಸಾಕು, 5 ರೂಪಾಯಿದು ಬೇಡ, 20 ರೂಪಾಯಿದು ಬೇಡ. 245 ಪೌಚ್ಗಳು ರೆಡಿ ಆಗುತ್ತೆ. ಈ 245 ಪೌಚ್ಗಳನ್ನ ನೀವು ಒಂದು ದೊಡ್ಡ ಪೌಚ್ಗೆ 12 ಪೀಸ್ ಥರ ಹಾಕೋಬೇಕಾಗತ್ತೆ. ಅಲ್ಲಿಗೆ 245 ಪೀಸ್ಗಳನ್ನ 12 ಪೌಚ್ಗಳನ್ನ ಹಾಕಿದ್ರೆ ನೀವು 20 ಪೌಚ್ಗಳು ದೊಡ್ಡ ಪೌಚ್ಗಳು ರೆಡಿ ಆಗುತ್ತೆ. ಸೊ ನಿಮ್ಮ ಟಾರ್ಗೆಟು 20 ಅಂಗಡಿಗಳು, ಅಥವಾ ಒಂದೊಂದು ಅಂಗಡಿ ತಗೊಂಡ್ರು ಕೂಡ ಕೇವಲ 10 ಅಂಗಡಿಗಳು. ಸೊ ಎಷ್ಟು ಸಿಂಪಲ್ ಅಲ್ವಾ ಟಾರ್ಗೆಟ್ ಇದು. ಬಿಗಿನಿಂಗ್ ಮಾಡುವಾಗ ಇದೇ ಟಾರ್ಗೆಟ್ ಅಲ್ಲಿ ಇದೇ ರೀತಿ ನೀವು ಶುರು ಮಾಡಬೇಕು. ಅರ್ಥ ಆಗಿದೆ ಅಲ್ವಾ? ಈ ರೀತಿ ಮಾಡಿದ್ರೆ ನಿಮ್ಗೆ ಲಾಭ ಎಷ್ಟು ಬರುತ್ತೆ ಅಂತ ನೋಡೋಣ. ಇವಾಗ ನೀವು ಮಾಡಿರುವ ಖರ್ಚು 700 ರೂಪಾಯಿ. ನಿಮ್ಮ ಹತ್ರ ರೆಡಿ ಇರುವಂತಹ ಪಾಪ್ಕಾರ್ನ್ಗಳು 245 ಪೀಸ್ಗಳು. ಅದನ್ನ 10 ರೂಪಾಯಿ ತರ ಅಂಗಡಿಯವರು ವ್ಯಾಪಾರ ಮಾಡ್ತಾರೆ, ಅದು ಅಂಗಡಿಯವರು ಮಾಡೋದು. ನೀವು ಅಂಗಡಿಯವರಿಗೆ 7 ರೂಪಾಯಿ ತರ ಕೊಡಬೇಕಾಗುತ್ತೆ ಒಂದು ಪೀಸ್. ಅಲ್ಲಿಗೆ 245 ಪೀಸು ಇಂಟು 7 ರೂಪಾಯಿ ತರ ಹಾಕಿದ್ರೆ 1715 ರೂಪಾಯಿ ಆದಾಯ ಆಗುತ್ತೆ. ಇದರಲ್ಲಿ 700 ರೂಪಾಯಿ ಕಳೆದ್ರೂ ಕೂಡ 1015 ರೂಪಾಯಿ ಲಾಭನೇ ಬರುತ್ತೆ. ಇದು ನಮ್ಮ ಒಂದು ಕಾನ್ಸೆಪ್ಟ್. ಆಯ್ತಲ್ವ? ಇವಾಗ ಒಂದು 10ರಿಂದ 15 ಅಂಗಡಿ ನೀವು ಸುತ್ತಮುತ್ತನೇ ಕೊಟ್ಕೊಂಡು ಈ ದಿನ 1000 ರೂಪಾಯಿ ಲಾಭನೇ ಗಳಿಸ್ಬೋದು. ಇವಾಗ ಇದನ್ನು ಎಲ್ಲೆಲ್ಲಿ ಮಾರಾಟ ಮಾಡೋದು ಅಂತ ನೋಡೋಣ. ಪ್ರತಿ ಒಂದು ಅಂಗಡಿಗಳಲ್ಲೂ ಕೂಡ ಇದನ್ನ ವ್ಯಾಪಾರ ಮಾಡ್ತಾರೆ. ಚಿಕ್ಕ ಪೆಟ್ಟಿ ಅಂಗಡಿಗಳಿಗೂ ಕೂಡ ನೀವು ಇದನ್ನ ಕೊಡ್ಬೋದು. ಚಿಲ್ಲರೆ ಅಂಗಡಿಗಳು, ಸಣ್ಣ ಪುಟ್ಟ ಪ್ರಾವಿಷನ್ ಸ್ಟೋರು, ಅಕ್ಕಪಕ್ಕದಲ್ಲಿರುವಂತಹ ಸೂಪರ್ ಮಾರ್ಕೆಟ್ಗಳು, ಪ್ರತಿ ಒಂದು ಅಂಗಡಿಗೂ ಕೂಡ ಇದು ತಿನ್ನೋ ಐಟಮ್ ಆಗಿರೋದ್ರಿಂದ ಪ್ರತಿ ಒಂದು ಶಾಪಲ್ಲೂ ಕೂಡ ನೀವು ಇದನ್ನ ಟಾರ್ಗೆಟ್ ಮಾಡಿ ಸೇಲ್ ಮಾಡ್ಬೋದು. ಇದರಲ್ಲಿ ಅತಿ ಮುಖ್ಯವಾಗಿ ಬರೋದು ಟೇಸ್ಟ್ ಚೆನ್ನಾಗಿ ಕೊಡಿ. ಬೇರೆ ವಿಭಿನ್ನವಾದಂತಹ ಫ್ಲೇವರ್ಸ್ ನ ಟ್ರೈ ಮಾಡಿ. ರಿಪೀಟ್ ಆಗಿ ನಿಮಗೆ ಕಾಲ್ ಮಾಡ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಒಂದು ಶಾಪ್ಗಳಿಗೂ ಮರೀದೇ ಕೊಡಬೇಕು. ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡಿಂಗ್ ತರ ಮಾಡ್ಕೋಬಹುದು. ಅದನ್ನು ಕೂಡ ಅವ್ರ ಮೇಲೆ ಏನು ಹಾಕೋಕೆ ಹೋಗ್ಬೇಡಿ. ಒಂದು ಚಿಕ್ಕ ಸ್ಲಿಪ್ಗಳು ಬರುತ್ತೆ, ಒಂದು 10 ಪೈಸೆ 20 ಪೈಸೆ ಬೀಳುತ್ತೆ. ಏನಾದ್ರು ಒಂದು ಹೆಸರು ಹಾಕೊಂಡು ಆ ಪಾಪ್ಕಾರ್ನ್ ಒಳಗಡೆ ಹಾಕೊಳ್ಳಿ. ತುಂಬಾ ಸಿಂಪಲ್ ಇರಿ. ಅದರ ಒಂದು ಇನ್ಶಿಲ್ಗಳನ್ನ ಹಾಕೊಳ್ಳಿ ಸಾಕು. ಒಂದು ಬ್ರ್ಯಾಂಡ್ ಅಂಗಡಿಗಳ ಹತ್ರ ಒಳ್ಳೆ ವಿಶ್ವಾಸನ ಇಟ್ಕೊಳ್ಳಿ. ಸಾಲ ಕೊಡಕ್ಕೆ ಹೋಗ್ಬಿಡಿ. ಕಂಡೀಷನ್ ಆಗಿ ವ್ಯಾಪಾರ ಮಾಡಿ. ಈ ಕಾನ್ಸೆಪ್ಟ್ ಬಗ್ಗೆ ಏನೇ ಗೊಂದಲಗಳಿದ್ರು ಕೂಡ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬೋದು. ನನ್ನ ಚಾನಲ್ ಅಲ್ಲಿ ಪ್ರತಿದಿನ 1000 ರೂಪಾಯಿನ ಪಾರ್ಟ್ ಟೈಮ್ ಆಗಿ ದುಡಿಯೋದು ಯಾವ ರೀತಿ, ಅದು ಕೂಡ ಕಡಿಮೆ ಬಂಡವಾಳದಿಂದ ಪ್ರಾರಂಭ ಮಾಡಬಹುದಾದಂತಹ ಐಡಿಯಾಗಳನ್ನ ಹಲವಾರು ಹಿಂದಿನ ವಿಡಿಯೋಗಳು ಇದಾವೆ. ಅದರಲ್ಲೂ ಕೂಡ ಇದೇ ರೀತಿ ಕಾನ್ಸೆಪ್ಟ್ ಇರುತ್ತೆ. ವಿಭಿನ್ನವಾದ ಕಾನ್ಸೆಪ್ಟ್ಗಳಿಗೂ ಕೂಡ ನೋಡಿ, ತಿಳ್ಕೊಳ್ಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಆಸಕ್ತಿ ಇರುತ್ತೆ, ಆ ಬಿಸ್ನೆಸ್ನ ಮಾಡಬಹುದು. ನಾನು ಪ್ರತಿ ಮಂಗಳವಾರ 40 ನಿಮಿಷಗಳ ಉಚಿತ ಮಾಸ್ಟರ್ ಕ್ಲಾಸ್ನ ಕೊಡ್ತಾ ಇದ್ದೀನಿ. ಅದರಲ್ಲೂ ಕೂಡ ನೀವು ಜಾಯಿನ್ ಮಾಡಿಕೊಂಡು ಬಂಡವಾಳನೇ ಇಲ್ಲದೇನೆ ಪ್ರತಿದಿನ 1000 ರೂಪಾಯಿನ ನಿಮ್ಮ ಕೆಲಸದ ಜೊತೆ ಯಾವ ರೀತಿ ಸಂಪಾದನೆ ಮಾಡಬಹುದು ನಿಮ್ಮ ಕೌಶಲ್ಯದಿಂದ ಅಂತ ತಿಳ್ಕೊಬಹುದು. ಮಾಸ್ಟರ್ ಕ್ಲಾಸ್ಗೆ ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ. ಕ್ಲಿಕ್ ಮಾಡ್ಕೊಳ್ಳಿ, ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ 16 ಕಾರ್ಯಾಗಾರಗಳನ್ನ ಯಶಸ್ವಿಯಾಗಿ ಮಾಡಿದ್ದೀನಿ, ಮುಂದೆನೂ ಮಾಡ್ತಾ ಇರ್ತೀನಿ. ಸೊ ಜಾಯಿನ್ ಮಾಡ್ಕೊಳ್ಳಿ, ಕಲೀರಿ. ನನ್ನ ಉದ್ದೇಶ ನಮ್ಮ ಕನ್ನಡಿಗರು ಬೆಳಿಬೇಕು. ಕನ್ನಡಿಗರುಗಳಿಗೆ ಈ ರೀತಿಯಾಗಿ ಕಡಿಮೆ ಬಂಡವಾಳದಿಂದ ಬಿಸ್ನೆಸ್ನ ಪ್ರಾರಂಭ ಮಾಡಬೇಕು, ರಿಸ್ಕ್ ಇಲ್ದೇನೆ ಯಾವುದೇ ರೀತಿಯಾದಂತಹ ಲಾಸ್ ಮಾಡ್ಕೊಳ್ಳದೇನೆ ಬಿಸ್ನೆಸ್ನ ಮಾಡಿ ಸಕ್ಸಸ್ ಆಗಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಬೇಕು ಅಂತಹ ಒಂದು ಸಂಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಕೂಡ ಅದೇ ಉದ್ದೇಶದಿಂದ ಶುರು ಮಾಡಿದೆ. ಈಗ ಇದನ್ನ ಕೋಚಿಂಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಅಲ್ಲೂ ಕೂಡ ನೀವು ಕಲಿಬಹುದು. ಯಾಕಂತ ಹೇಳಿದ್ರೆ ನಾನು ಕೂಡ ಒಂದು ಬಡ ಕುಟುಂಬದಿಂದ ಬಂದು ಬಿಸ್ನೆಸ್ ಮಾಡಬೇಕು ಅಂತ ಪ್ರಾರಂಭ ಮಾಡುವಾಗ ಹಲವಾರು ಪ್ರಶ್ನೆಗಳು ನನ್ನ ತಲೆನಲ್ಲಿ ಬಂತು. ಸೊ ಬಿಸ್ನೆಸ್ ಮಾಡಬೇಕು ಅಂದರೆ ದುಡ್ಡು ಬೇಕು, ಬಿಸ್ನೆಸ್ ಅನ್ನೋದು ತುಂಬ ರಿಸ್ಕು, ಅಥವಾ ಬಿಸ್ನೆಸ್ ಮಾಡಬೇಕು ಅಂದರೆ ಇದೇ ರೀತಿ ಮಾಡಬೇಕು, ಇಷ್ಟೇ ಬಂಡವಾಳ ಬೇಕು, ಈ ರೀತಿ ಹಲವಾರು ಗೊಂದಲಗಳಿಂದ ಯಾವುದ್ಯಾವುದೋ ತಪ್ಪು ನಿರ್ಧಾರಗಳನ್ನ ಮಾಡಿ ನಾನು ಕೂಡ ತುಂಬ ಹಣನ ಲಾಸ್ ಮಾಡಿಕೊಂಡೆ. ಹಾಗಾಗಿ ಈ ತಪ್ಪನ್ನ ನಮ್ಮ ಕನ್ನಡಿಗರುಗಳು ಮತ್ತು ಯಂಗ್ಸ್ಟರ್ಸ್ಗಳು ಹೊಸದಾಗಿ ಶುರು ಮಾಡುವಾಗ ಬಂದು ಮಾಡೋಂಥವ್ರು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಅನುಭವದಿಂದ ನಾನು ಕಲ್ತಿರುವಂಥ ವಿಚಾರಗಳನ್ನ ಸುಲಭವಾಗಿ ನಮ್ಮ ಕನ್ನಡಿಗರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಮ ಬೆಂಬಲ ತುಂಬಾನೇ ಅವಶ್ಯಕತೆ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ಆಗಿರ್ಬೋದು, ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಈ ರೀತಿ ಸಪೋರ್ಟ್ನ ಕೊಟ್ಟು ಹೆಚ್ಚು ಜನರಿಗೆ ಈ ರೀತಿ ಮಾಹಿತಿನ ತಲುಪಿಸ್ಬೇಕು. ನಾವು ಕೂಡ ನಮ್ಮ ಕನ್ನಡಿಗರು ಗುಣಮಟ್ಟಕ್ಕೆ ಬೆಳೆಯುವಂತಹ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಓಕೆ, ಇಷ್ಟು ಹೇಳ್ತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ. ಆದ್ರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.